Good evening, my dear student. Welcome back to Vishwa Edu Academy. Learn in pre-platform ಉಚಿತ ವೇದಿಕೆಯಲ್ಲಿ ಕಲಿಯಿರಿ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್, ಐ ಆಮ್ ಯುವರ್ ವಿಶ್ವನಾಥ್ ಸರ್. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ PUC ಸೆಕೆಂಡ್ ಇಯರ್ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಕಡಿಮೆ ಅವಧಿಯಲ್ಲಿ 80 ಔಟ್ ಆಫ್ 75 ಅಬವ್ ಮಾರ್ಕ್ಸನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇದು ಶಾರ್ಟ್ ವಿಡಿಯೋ ಇರೋದ್ರಿಂದ ಏನಪ್ಪ ಅಂತ ನಿಮಗೆ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಪ್ಲ್ಯಾನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನಾವು ಇಲ್ಲಿ ನೋಡ್ತಾ ಬ್ಲೂ ಪ್ರಿಂಟ್ ನೋಡೋಣ. ಸೊ ಇದೇನು ಬ್ಲೂ ಪ್ರಿಂಟ್ ಇದೆಯಲ್ಲ, ಇಲ್ಲಿ ಈ ಬ್ಲೂ ಪ್ರಿಂಟ್ ಒಳಗೆ ನಮಗೆ ಎಷ್ಟಪ್ಪ ಅಂದರೆ ಓವರ್ ಆಲ್ ಕೋರ್ಸ್ ಬುಕ್ ಒಳಗೆ 14 ಚಾಪ್ಟರ್ ಇದ್ದಾವೆ. ಈ ಚಾಪ್ಟರ್ ವೈಸ್ ಯಾವ ರೀತಿ ಸ್ಟಡಿ ಮಾಡಬೇಕಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಸೆಕೆಂಡ್ PUC ಇಂಗ್ಲೀಷ್ ಅಕಾಡೆಮಿಕ್ ಇಯರ್ 2024-25 ಅಕಾಡೆಮಿಕ್ ಇಯರ್ 2024-25 ಇಲ್ಲಿ ನಾವು ಯಾವಪ್ಪ ಅಂದರೆ ಪ್ರತಿಯೊಂದು ಚಾಪ್ಟರ್ ವೈಸ್. ಸೊ ಯಾಕಂದರೆ ಫಾರ್ ಎಕ್ಸಾಂಪಲ್ ನೋಡಿ, ರೋಮಿಯೋ ಆ್ಯಂಡ್ ಜೂಲಿಯಟ್ ಒಳಗೆ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು, ನಮ್ಗೆ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಾಗ ಮಾತ್ರ ಏನಪ್ಪ ಅಂದರೆ ನಾವು ಅದಕ್ಕೆ ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಯೂನಿಟ್ ವೈಸ್ ಚಾಪ್ಟರ್ ವೈಸ್ ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ 1 ನೋಡಿ ಯಾವುದಪ್ಪ ಅಂತಾರೆ ರೋಮಿಯೋ ಆ್ಯಂಡ್ ಜೂಲಿಯಟ್. ಇಲ್ಲಿ ನಮಗೆ ಅವರು ಓವರಾಲಾಗಿ ಎಷ್ಟಪ್ಪ ಅಂತಾರೆ 3 ಅಂಕಗಳನ್ನು ಕೇಳ್ತಾ ಇದ್ದಾರೆ. ಸೊ 3 ಅಂಕಗಳು, ಈ 3 ಅಂಕಗಳನ್ನು ಅವ್ರು ಯಾವ ರೀತಿ ಕೇಳ್ತಾ ಇದ್ದಾರೆ ನಮಗೆ. ಸೊ ಹಾಗೆ ಅಂತ ಸಮ್ರಿ ಹಾಕೋದಿಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಅವರು ನಮಗೆ ಒಂದು MCQ ಕೇಳ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಏನಪ್ಪ ಅಂದರೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಈ MCQ ಮತ್ತು 2 ಅಂಕದ ಪ್ರಶ್ನೆಗಳು ಇವು ನೇರವಾದ ಪ್ರಶ್ನೆಗಳಿರ್ತವೆ. ಸೊ ಅಲ್ಲಿ ನೀವು ಅಲ್ಲಿರ್ತಕ್ಕಂಥ 2 ಫ್ಯಾಮಿಲೀಸ್ ನೇಮ್ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಎಲ್ಲ ರಿಲೇಷನ್ಗಳನ್ನ ನೀವು ನೆನಪಿಟ್ಟಿರಬೇಕು. ಆ್ಯಂಡ್ ಸೆಕೆಂಡ್ ಒನ್ 2DR. ಈ 2DR ಒಳಗೆ ಏನಪ್ಪ ಅಂದರೆ ಓವರಾಲ್ ಆಗಿ ನಮಗೆ ಅವರು 5 ಅಂಕ ಕೇಳ್ತಾ ಇದ್ದಾರೆ. ಓವರಾಲ್ ಆಗಿ 5 ಅಂಕಕ್ಕೆ ಕೇಳ್ತಾ ಇದ್ದಾರೆ. ಈ 5 ಅಂಕಗಳನ್ನು ಅವ್ರು ಯಾವ ರೀತಿಯಪ್ಪ ಅಂತಾರೆ 1+4 ಅಂದರೆ ಒಂದು MCQ ಕೇಳ್ತಾ ಇದ್ದಾರೆ. ಸೊ ಇನ್ನೊಂದು 4 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ 4 ಅಂಕದನ್ನು ನೀವು ಸಮ್ಮರಿ ಟೈಪ್ ಅಂದರೆ 2DR ಒಳಗೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮೊನ್ಯಾಕೋ, ಅಲ್ಲಿರ್ತಕ್ಕಂಥ ಪ್ರಿನ್ಸಸ್ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಯಾರು ಪ್ರಿಸ್ನರ್ ಇರ್ತಾರಲ್ಲ, ಸೊ ಅಲ್ಲಿ ಇದೆಲ್ಲ ರಿಲೇಷನನ್ನು ಅದೆಲ್ಲ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಥರ್ಡ್ ಒನ್ ಆನ್ ಚಿಲ್ಡ್ರನ್. ಈ ಆನ್ ಚಿಲ್ಡ್ರನ್ ಒಳಗೆ ಏನಪ್ಪ ನಿಮಗೆ 3 ಅಂಕ ಕೇಳ್ತಾ ಇದ್ದಾರೆ. ಸೊ ಈ 3 ಅಂಕಗಳನ್ನು ಅಲ್ಲಿ ನೀವು ಸಮ್ಮರಿ ಹಾಕೋದಲ್ಲ, ಅಲ್ಲಿ ಏನಪ್ಪ ಅಂತಾರೆ ಅಲ್ಲಿ ಕೂಡ ನಿಮಗೆ ಒಂದು MCQ ಕೇಳ್ತಾ ಇದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂತಾರೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು MCQ, ಇನ್ನೊಂದು 2 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಇವಾಗ ಯಾವ ರೀತಿ ಬರೀಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಹೇಳಿಕೊಡ್ತೀನಿ. ನಾನು MCQನ ಯಾವ ರೀತಿ ಬರ್ತಾವೆ ಕ್ವಶನ್ಸು, 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅನ್ನೋದು. ಬಟ್ ಇಲ್ಲಿ ಏನಪ್ಪ ಅಂತಾರೆ ಪ್ರತಿಯೊಂದು ಚಾಪ್ಟರ್ ಒಳಗೆ ಯಾವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಫೋರ್ತ್ ಒನ್ ನೋಡಿ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಈ ಲೆಸನ್ ಒಳಗೆ ನಮಗೆ ಏನಪ್ಪ ಓವರಾಲ್ ಆಗಿ 5 ಅಂಕಗಳನ್ನು ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ 5 ಅಂಕ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಆಗುತ್ತೆ ನಮಗೆ. ಸೊ ಈ 5 ಅಂಕಗಳನ್ನ ಅವ್ರು ಯಾವ ರೀತಿ ಕೇಳ್ತಾ ಇದ್ದಾರೆ ನಮಗೆ 2+3 ಅಂದರೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಏನಪ್ಪ ಅಂತ ನಮಗೆ MCQವನ್ನು ಕೇಳ್ತಾ ಇಲ್ಲ. ಯು ರಿಮೆಂಬರ್ ದ್ಯಾಟ್. ಸೊ ಯಾವಪ್ಪ ಅಂದರೆ MCQ ಅಂದರೆ 1 ಮಾರ್ಕ್ಸ್ದ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಸೊ ಓನ್ಲಿ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸನ್ನು ಕೇಳ್ತಾ ಇದ್ದಾರೆ. ಸೊ ಯು ರಿಮೆಂಬರ್ ದ್ಯಾಟ್. ಅಂದರೆ ಆ ಲೆಸನ್ ಒಳಗೆ ನಾವು ಓದುವಾಗ 2 ಅಂಕದ್ದು ಯಾವ್ದು ಇಂಪಾರ್ಟೆಂಟ್ ಇದೆ, ಅಂದು 3 ಅಂಕದ್ದು ಯಾವುದಿದೆ ಅದನ್ನ ನೆನಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವಪ್ಪ ಅಂತ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ಫಿಫ್ತ್ ಒನ್ ಸನ್ನಿ ಮಾರ್ನಿಂಗ್. ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಲೆಸನ್. ಯಾಕಪ್ಪ ಅಂದರೆ 8 ಮಾರ್ಕ್ಸ್ ಇದೆ ನಿಮಗಿದು. ಸೊ ಎಷ್ಟಪ್ಪ ಅಂದರೆ 8 ಅಂಕಗಳನ್ನ ಕೇಳ್ತಾ ಇದ್ದಾರೆ. ಸೊ 8 ಅಂಕಗಳನ್ನ ಏನಪ್ಪ ಅಂತ ನಾವು ಇಷ್ಟು ಸಿಂಪಲ್ ಆಗಲ್ಲ. ಯಾಕಂದರೆ ನಮ್ಗೆ ಯಾವ ಚಾಪ್ಟರ್ನ ಜಾಸ್ತಿ ಇದ್ದದ ನಮಗೆ ಜಾಸ್ತಿ ಅಂಕಗಳು ಬರ್ತಾನೋ ಗೊತ್ತಿರಬೇಕಾಗುತ್ತೆ. ಸೊ ಅದಕ್ಕೆ ಏನಪ್ಪ ಅಂದರೆ ಈ ಸನ್ನಿ ಮಾರ್ನಿಂಗನ್ನು 8 ಅಂಕದಲ್ಲಿ ಅವ್ರು ಯಾವ್ಯಾವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ 1+3+4 ಅಂದರೆ ನಿಮಗಲ್ಲಿ MCQ ಏನು ಕೇಳ್ತಾ ಇದ್ದಾರೆ, 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ಅದರ ಜೊತೆಗೆ ಏನಪ್ಪ ಅಂತಾರೆ 4 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್, ಸೊ ನೀವು ಇಲ್ಲಿ ಏನಪ್ಪ ಅಂತಾರೆ ಈ ಸನ್ನಿ ಮಾರ್ನಿಂಗ್ ಲೆಸನ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಇದನ್ನು ಏಕಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದು 1 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಂದರೆ ಸಿಂಪಲ್ ಅಲ್ಲ. ಸೊ ಓವರಾಲಾಗಿ 8 ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಾರೆ 6th ಒನ್ ವೆನ್ ಯು ಆರ್ ಓಲ್ಡ್. ಸೊ ವೆನ್ ಯು ಆರ್ ಓಲ್ಡ್ ಒಳಗೆ ನಿಮಗೆ 3 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಸೊ ಈ 3 ಅಂಕದ ಪ್ರಶ್ನೆಯನ್ನು ಅವರು ಯಾವ ರೀತಿ ಕೇಳ್ತಾರಪ್ಪ ಅಂತಂದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ವೆನ್ ಯು ಆರ್ ಓಲ್ಡ್ ಒಳಗೆ 3 ಅಂಕದ ಪ್ರಶ್ನೆಯನ್ನು ನಿಮಗೆ ಅವರು ಸೊ ಯಾವ ರೀತಿಪ್ಪ ಅಂತಂದರೆ ಓನ್ಲಿ ಫಾರ್. ಸೊ ಅವ್ರು ನಿಮ್ಗೆ ಏನಪ್ಪ ಅಂದರೆ ಓನ್ಲಿ ಫಾರ್ 3 ಅಂಕದ ಒಂದು ಏನಪ್ಪ ಅಂದರೆ ಸಮ್ರಿ ಬೇಸ್ಡ್ ಏನಪ್ಪ ಅಂದರೆ ಸಮ್ರಿ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾರೆ. ಸೊ ಯು ರಿಮೆಂಬರ್ ದ್ಯಾಟ್. ಸೊ ಸಮ್ರಿ ಅಂದರೆ ವೆನ್ ಯು ಆರ್ ಓಲ್ಡ್ದು ನೀವು ಏನಪ್ಪ ಅಂತಂದರೆ ಸಮ್ರಿನ ನೋಡ್ಕೊತಾ ಇರಬೇಕು. ಸೊ ಅದನ್ನು ನೀವು ಬರೋ ಪ್ರಾಕ್ಟೀಸರ್ ಮಾಡ್ತಾ ಇರಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ 7th ಒನ್ ದ ಗಾರ್ಡ್ನರ್ ಬರುತ್ತೆ. ಸೊ ದ ಗಾರ್ಡ್ನರ್ ಒಳಗೆ ಎಷ್ಟು ಅಂದರೆ 5 ಅಂಕನ ಕೇಳ್ತಾ ಇದ್ದಾರೆ ನಿಮಗೆ ಅವರು. ಸೊ ಗಾರ್ಡ್ನರ್ ಒಳಗೆ 5 ಅಂಕನ ಕೇಳ್ತಾ ಇದ್ದಾರೆ. ಸೊ ಈ 5 ಅಂಕನ ಯಾವ ರೀತಿ ಅವ್ರು ಕೇಳ್ತಾರಪ್ಪ ಅಂದರೆ 1+4. ಸೊ ಅಂದರೆ ಒಂದು MCQ ಕೇಳ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ.
ಸೊ ಇವು ನಿಮ್ಮ ನೆನಪಿರಬೇಕು, ಒಂದು MCQ ಆ್ಯಂಡ್ ಅಗೇನ್ 4 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಸೊ ಈ 1 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರ್ತಾವೆ ಚಾಪ್ಟರ್ ವೈಸ್ ಅನ್ನೋದು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಹೇಳ್ತೀನಿ ನಾನು. ಸೊ ಇದಾದಮೇಲೆ ಏನಪ್ಪ ಅಂತ ನಿಮಗೆ ಓವರಾಲ್ 5 ಆಗುತ್ತೆ. ಸೊ 8th ಒನ್ ನೋಡಿ, ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್, ಇದು ಒಂದೇನಪ್ಪ ಪೊಯಮ್ ಇದೆ. ಸೊ ಈ ಪೊಯಮನ್ನು ಕೂಡ ಏನಪ್ಪ ನಿಮ್ಗೆ ಅವರು ಸೊ ಇಲ್ಲಿ ಓವರಾಲ್ ಆಗಿ ಎಷ್ಟಂತಂದರೆ 3 ಅಂಕಗಳು ಕೇಳ್ತಾ ಇದ್ದಾರೆ. ಸೊ ಎಷ್ಟಂದರೆ 3 ಅಂಕಕ್ಕೆ ಕೇಳ್ತಾ ಇದ್ದಾರೆ. ಈ 3 ಅಂಕಕ್ಕೆ ಅವ್ರು ಯಾವ ರೀತಿ ಕೇಳ್ತಾ ಇದ್ದಾರಪ್ಪ ಅಂದರೆ ಇದು ಕೂಡ ಏನಪ್ಪ ಅಂದರೆ 3 ಅಂಕದ ನೇರವಾದ ಪ್ರಶ್ನೆ ಏನಪ್ಪ ಅಂದರೆ ಸಮ್ಮರಿ ಬೇಸ್ಡ್ ಕ್ವಶನ್ ಬರುತ್ತೆ. ಅಂದರೆ ನಿಮಗೆ ಅಲ್ಲಿ 3 ಅಂಕದ ಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ MCQ ಇಲ್ಲ, 2 ಮಾರ್ಕ್ಸದ ಪ್ರಶ್ನೆಗಳು ಕೇಳಲ್ಲ. ಡೈರೆಕ್ಟ್ ನಿಮ್ಗೆ ಏನಪ್ಪ ಅಂದರೆ ಸಮ್ಮರಿ ಬೇಸ್ಡ್ ಕ್ವಶನ್ಸ್ ಬರುತ್ತೆ 3 ಅಂಕದ್ದು. ಅಂದರೆ ನೀವು ಇಲ್ಲಿ ಯಾವತ್ತಪ್ಪ ಅಂದರೆ ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡನ್ನು ಸಮ್ಮರಿನ ಬರೋ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ 9th ಒನ್, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನು 3 ಅಂಕಗಳಿಗೆ ಕೇಳ್ತಾ ಇದ್ದಾರೆ ನಿಮಗೆ. ಸೊ ಎಷ್ಟಂತಂದರೆ 3 ಅಂಕಗಳಿಗೆ ಕೇಳ್ತಾ ಇದ್ದಾರೆ. ಈ 3 ಅಂಕನ ಯಾವ ರೀತಿ ಕೇಳ್ತಾರಪ್ಪ ಅಂದರೆ 1+2. ಸೊ ಅಂದರೆ ಇಲ್ಲಿ ಒಂದು MCQ ಕೇಳ್ತಾರೆ, ಇನ್ನೊಂದು ಏನಪ್ಪ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಇವು ನೇರವಾದ ಪ್ರಶ್ನೆ ಇರ್ತವೆ. ಅಲ್ಲಿ ನೀವು ಒಂದು MCQ ಅಂದರೆ ಕಣ್ಣು ಮುಂದೆ ಚಾಯ್ಸಿಂಗ್ ಇರುತ್ತೆ, ಅದನ್ನು ಬರೀಬೋದು. 2 ಅಂಕದ ಪ್ರಶ್ನೆ ಯಾವ ರೀತಿಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಅವರು ಯಾವ ರೀತಿ ಕೇಳ್ತಾರೆ ಅಂದರೆ ಅಲ್ಲಿ ನೀವು 2 ಪದಗಳಲ್ಲಿ ಬರಿಬೋದು ಅಥವಾ 2 ಸೆಂಟೆನ್ಸ್ಗಳಲ್ಲಿ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ಆ ಟೆಕ್ಸ್ಟ್ ಬುಕ್ ಒಳಗೆ ಆ ಲೆಸನ್ಸ್ ಒಳಗೆ ಯಾವ್ಯಾವ ಇದ್ದಾವೆ ಅನ್ನೋದನ್ನು ನೀವು ಓದುವಾಗನೇ ಆ ಕೀ ಪಾಯಿಂಟ್ಸ್ನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ 10th ಒನ್, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಸೊ ಇದು ಒಂದು ಪೊಯಮ್, ಮೋಸ್ಟ್ ಇಂಟ್ರೆಸ್ಟ್ ಪೊಯಮ್ ಇದೆ ಇದು. ಸೊ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪೊಯಮ್ ಇದೆ. ಇಲ್ಲಪ್ಪ ಅಂದರೆ ಇಲ್ಲಿ ಕೂಡ 3 ಅಂಕ ಕೇಳ್ತಾರೆ. 3 ಅಂಕನ ಯಾವ ರೀತಿಪ್ಪ ಅಂತಂದರೆ ಅವರು ಸಮ್ಮರಿ ಬೇಸ್ಡೇ ಬರುತ್ತೆ. ಸೊ ಯಾವುದಪ್ಪ ಅಂತ ನಿಮಗೆ ಹೇಳಿದೆ ನಾನು, ವೆನ್ ಯು ಆರ್ ಓಲ್ಡ್, ಟು ದ ಫುಡ್ ಫ್ರಾಮ್ ಇಟ್ಸ್ ಚೈಲ್ಡ್ ಆ್ಯಂಡ್ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಈ 3 ಪೊಯಮನ್ನು ನೀವೇನಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು. ಸಮ್ಮರಿನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಏನಪ್ಪ ಯು ಗಾಟ್ ದಿ 3 ಮಾರ್ಕ್ಸ್. ಆ್ಯಂಡ್ 11th ಒನ್ ನೋಡಿ, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ ಐಸ್. ಸೊ ಈ ಲೆಸನ್ ಒಳಗೆ ನಿಮಗೆ 4 ಅಂಕದ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ 4 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅವರು 1+3. ಸೊ ಅಂದರೆ ಒಂದು MCQ ಕೇಳ್ತಾ ಇದ್ದಾರೆ, ಇನ್ ರಿಮೈನಿಂಗ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಕ್ವಶನ್ಸ್ಗೆ ಎಷ್ಟು ಬರೀಬೇಕು, ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನೆಕ್ಸ್ಟ್ ವೀಡಿಯೋ ನಮಗೆ ಹೇಳ್ತೇನೆ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು. ಸೊ ನೆಕ್ಸ್ಟ್ ಒನ್ 12th ಒನ್, ದ ವೋಟರ್ ಒಳಗೆ ಏನಪ್ಪ ಅಂದರೆ 5 ಅಂಕ ಕೇಳ್ತಾ ಇದ್ದಾರೆ. ಸೊ 5 ಮಾರ್ಕ್ಸ್ ಅಂದರೆ ಸೊ ಈ 5 ಮಾರ್ಕ್ಸ್ನ ಅವ್ರು ಯಾವ ರೀತಿ ಕೇಳ್ಬೋದಪ್ಪ ನಿಮಗೆ ಅಂತಂದರೆ, ಸೊ ಇಲ್ಲೂ ಕೂಡ ಅವ್ರು ನಿಮಗೆ 1+4 ಅಂದರೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಅಂದರೆ 4 ಅಂಕದ ಪ್ರಶ್ನೆಯೂ ಕೂಡ ಕೇಳ್ತಾ ಇದ್ದಾರೆ. ಸೊ 1 ಮತ್ತು 4 ಅಂದರೆ ಏನಾಗುತ್ತೆಪ್ಪ ಅಂದರೆ ಇಲ್ಲಿ ಒಟ್ಟಾರೆಗೆ 5 ಆಗುತ್ತೆ. ಸೊ ಇವನು 4 ಅಂಕದ ಪ್ರಶ್ನೆಗಳು ಯಾವ ಕೇಳ್ಬೋದು. ಸೊ ಇಲ್ಲಿ ಸಮ್ರಿನ ಕೇಳಲ್ಲ ಅವ್ರು, ಯಾಕಂದರೆ ದ ವೋಟರ್ ಒಳಗೆ ಅಲ್ಲಿ ಡಿಫ್ರೆಂಟ್ ಸಿಚುವೇಶನ್ಸ್ ಬರ್ತವೆ, ಅದ್ರ ಬೇಸ್ ಮೇಲೆ ಕೇಳ್ತಾರೆ ಅವ್ರು. ಆ್ಯಂಡ್ 13 ಒನ್, ವೇರ್ ದೇರ್ ಈಸ್ ಅ ವೀಲ್. ಇಲ್ಲಿಯೂ ಕೂಡ 5 ಅಂಕದ ಕೇಳ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಕೂಡ ಇನ್ನೂ 5 ಅಂಕದ ಕೇಳ್ತಾ ಇದ್ದಾರೆ. ಸೊ ಈ 5 ಅಂಕಗಳಲ್ಲಿ ಏನಪ್ಪ ಅಂತಂದರೆ 1+4. ಸೊ 1+4 ಅಂತಂದರೆ ಏನಪ್ಪ ಅಂತ ನಿಮಗೆ ಒಂದು MCQ ಕೇಳ್ತಾರೆ. ಸೊ ರಿಮೈನಿಂಗ್ 4 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾ ಇದ್ದಾರೆ. ಸೊ ಇವು ನಿಮಗೆ ಗೊತ್ತಿರಬೇಕು. ಸೊ ಯಾವ ರೀತಿ ಕೇಳ್ತಾರೆ ಏನು ಅನ್ನೋದು ನೋಡೋಣ. ಸೊ ಡೋಂಟ್ ವರಿ. ಸೊ ಇದಾದಮೇಲೆ ಏನಪ್ಪ ಅಂತಾರೆ ಇಲ್ಲೂ ಕೂಡ ನಿಮಗೆ ಏನಪ್ಪ ಅಂದರೆ ಸಮ್ಮರಿ ಗೊತ್ತಿರಬೇಕು. ನೆಕ್ಸ್ಟ್ ಒನ್ 14th ಒನ್, ದ ವಾಟರ್ ಅನ್ನೋದು ಲಾಸ್ಟ್ ಪೊಯಮ್ ಇದೆ. ಸೊ ಈ ಪೊಯಮ್ ಒಳಗೆ ನಿಮಗೆ ಎಷ್ಟು ಅಂದರೆ 5 ಅಂಕ ಕೇಳ್ತಾರೆ. ಅಲ್ಲಿ ಕೂಡ 1+4 ಅಂತ ಕೇಳ್ತಾ ಇದ್ದಾರೆ. ಸೊ 1+4 ಅಂತಂದರೆ ಸೊ ಇಲ್ಲಿ ಕೂಡ 5 ಅಂಕ ಬರುತ್ತೆ. ಸೊ ನೀವು ಇಲ್ಲಿ ಸಮ್ಮರಿನೂ ಗೊತ್ತಿರಬೇಕು ನಿಮಗೆ ಈ ವಾಟರ್ ಪೊಯಮ್ ಒಳಗೆ. ಆ್ಯಂಡ್ ಚಲ್ಲಪಲ್ಲಿ ಸ್ವರಪುರಾಣಿ ಅವರ ಹೆಸರು ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ಓವರಾಲ್ ನಿಮಗೆ 60 ಅಂಕಂಗೆ ಕೇಳ್ತಾ ಇದ್ದಾರೆ ಅವರು ಈ ಏನಪ್ಪ ಬ್ಲೂ ಪ್ರಿಂಟ್ ಬೇಸ್. ಸೊ ಇಲ್ಲಿ ಯಾವ ರೀತಿ ಅಂದರೆ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳು ಏನಿದಾವಲ್ಲ ಇಲ್ಲಿ ನಿಮಗೆ ಆಯ್ಕೆಗಳನ್ನು ಕೊಡ್ತಾರೆ ಅವರು, ಚಾಯ್ಸಿಂಗ್ ಕೊಡ್ತಾರೆ. 2 ಅಂಕದ ಎಷ್ಟು ಬರೀಬೇಕು, 3 ಅಂಕದ ಎಷ್ಟು ಬರೀಬೇಕು, 4 ಅಂಕದ ಎಷ್ಟು ಬರೀಬೇಕು ಅಂತೇಳಿ ಅಲ್ಲಿ ನಿಮಗೆ ಎಷ್ಟು ಅಂದರೆ 20 ಮಾರ್ಕ್ಸಿಂದ ಚಾಯ್ಸಿಂಗ್ಗಳಿಗೆ ಹೋಗುತ್ತೆ. ಅಂದರೆ ನೀವು ಕೇವಲ ಎಷ್ಟಪ್ಪ ಅಂತಂದರೆ ಈ 20 ಮಾರ್ಕ್ಸನ್ನು ಬಿಟ್ಟು ನಿಮಗೆ ಅವರು 40 ಅಂಕಗಳಿಗೆ ಉತ್ತರಿಸಬೇಕಾಗುತ್ತೆ. ಈ 40 ಅಂಕಗಳನ್ನು ನೀವು ಯಾವ ರೀತಿ ತೊಗೋಬೇಕು ಅನ್ನೋದನ್ನೇ ನಾನು ನಿಮಗೆ ಏನಪ್ಪ ಅಂತಂದರೆ ಸೊ ಯಾವ ರೀತಿ ಪ್ರಶ್ನೆ ಬರ್ತವೆ ಏನು ಅನ್ನೋದನ್ನು ನಿಮಗೆ ಚಾಪ್ಟರ್ ವೈಸ್ ನಿಮ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇದಿಷ್ಟು ನಿಮಗೆ ಏನಪ್ಪ ಅಂದರೆ ಚಾಪ್ಟರ್ ಒಳಗಾಗುತ್ತೆ. ಸೊ ಚಾಪ್ಟರ್ ಆದಮೇಲೆ ರಿಮೈನಿಂಗ್ ಬರ್ತಕ್ಕಂಥ 40 ಮಾರ್ಕ್ಸ್ ಏನಪ್ಪ ಅಂದರೆ ನಿಮಗೆ ಅದು ಅವರು ಗ್ರಾಮರ್ ಒಳಗೆ ಕೇಳ್ತಾರೆ. ಸೊ ಯಾಕಂದರೆ 40 ಮಾರ್ಕ್ಸ್ ಟೆಕ್ಸ್ಟ್ ಬುಕ್ ಓದಿಸುತ್ತೆ, 40 ಮಾರ್ಕ್ಸ್ ಏನಪ್ಪ ನಿಮ್ಗೆ ಗ್ರಾಮರ್ಗೆ ಇರುತ್ತೆ. ಸೊ ಗ್ರಾಮರ್ನ ಅವ್ರು ಯಾವ್ಯಾವ ರೀತಿ ಕೇಳ್ತಾರಪ್ಪ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಅವರು ಓವರಾಲ್ಗೆ ನಿಮಗೆ 17 ಗ್ರಾಮರ್ ಟಾಪಿಕನ್ನು ಕೇಳ್ತಾರೆ. ಸೊ ಈ 17 ಗ್ರಾಮರ್ ಟಾಪಿಕಲ್ಲಿ ಅವರು ಯಾವ್ಯಾವ ರೀತಿ ನಿಮಗೆ ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅದನ್ನು ವರ್ಕ್ ಬುಕ್ ಬೇಸ್ ಬರುತ್ತೆ ಅದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಿಮಗೆ ಓವರಾಲ್ 17 ಇದ್ದಾವೆ. ಸೊ ಈ 17 ಒಳಗೆ ನಿಮ್ಗೆ ಅವರು ಸೊ ಯಾವ್ಯಾವ ಗ್ರಾಮರ್ ಟಾಪಿಕ್ಗೆ ಎಷ್ಟು ಮಾರ್ಕ್ಸ್ನ ಕೇಳ್ತಾ ಇದ್ದೀವಿ ಅನ್ನೋದು ಅವರೇ ನೇರವಾಗಿ ಕೊಟ್ಟಿದ್ದಾರೆ. ಅಂದರೆ ನೀವು ಆ ಗ್ರಾಮರ್ ಟಾಪಿಕ್ಕಿಗೆ ಎಷ್ಟು ನೀವು ಜಾಸ್ತಿ ಟೈಮನ್ನು ಕೊಡಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋ ನೋಡಿದ್ರ ಗೊತ್ತಾಗುತ್ತೆ ನಿಮಗೆ. ಯಾಕಂತಂದರೆ ಆರ್ಟಿಕಲ್ ಆರ್ ಆಫ್ ಪ್ರಿಪೋಸಿಷನ್ ಇದೆ. ಸೊ ಇದನ್ನು ನೀವು ಕಂಟಿನ್ಯೂ ನಂಗೆ ಈಸಿ ಇದೆ ಅಂತ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ಲ. ಸೊ ಯಾಕಪ್ಪ ಅಂದರೆ ನಿಮ್ಮಲ್ಲಿ ಅದನ್ನು ಗೊತ್ತಿದ್ದರೂ ಕೂಡ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ವಾ. ಸೊ ಯಾಕಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆರ್ಟಿಕಲ್ಸ್ ಆರ್ ಆಫ್ ಪ್ರಿಪೋಸಿಷನ್ಗೆ ಏನಪ್ಪ ನಿಮಗೆ ಕೇವಲ
1 ಮಾರ್ಕ್ಸಿಗೆ ಕೇಳ್ತಿದ್ದಾರೆ. ಸೊ 1 ಮಾರ್ಕ್ಸಿಗೆ ಅಂದರೆ ನೀವು ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಲ್ಲಿ, ಹೌದಲ್ವಾ? ಯಾಕಂದರೆ ಸೆಕೆಂಡ್ ಒನ್ ಜಂಬಾಳಿ ಸೆಗ್ಮೆಂಟ್ ಅಂದರೆ ಸೊ ಏನಪ್ಪ ಅದು 1 ಮಾರ್ಕ್ಸಿಗಿದೆ. ಜಂಬಾಳಿ ಸೆಗ್ಮೆಂಟ್ ಅಂದರೆ ನೀವು ಹೇಳ್ತಾ ಇರ್ಬೋದು ಈಗ ಏನಪ್ಪ ಜಿಗ್ಜಾಗ್ ಅಂತಾರಲ್ಲ, ಸೊ ಜಿಗ್ಜಾಗ್ ಅಂತಂದರೆ ಸೊ ನೀವು ಏನಪ್ಪ ಅಂತಾರೆ ಯಾವುದು ಅಂದರೆ ನೀವು ನೋಡ್ತಾರೆ ಒಂದು ವಾಕ್ಯ ಆಗಬೇಕಂತಂದರೆ ಒಂದು ಸೆಂಟೆನ್ಸ್ ಆಗ್ಬೇಕಂದ್ರೆ ಅಲ್ಲಿ ಎಸ್ ಪ್ಲಸ್ ವಿ ಪ್ಲಸ್ ಓ ಅಂತ ಬರುತ್ತೆ. ಯಾವುದಪ್ಪ ಅಂದರೆ ಎಸ್ ಪ್ಲಸ್ ವಿ ಪ್ಲಸ್ ಓ ಅಂತ ಬರುತ್ತೆ. ಅಂದರೆ ಎಸ್ ವಿ ಓ ಸಬ್ಜೆಕ್ಟ್ ವರ್ಬ್ ಆರ್ ಆಬ್ಜೆಕ್ಟ್ ಅಂತ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಈ 3 ಬೇಸ್ಗಳೊಳಗೆ ನೀವೇನಪ್ಪ ಅಂದರೆ ಆ ಸೆಂಟೆನ್ಸನ್ನ ರೀರೈಟ್ ಮಾಡಬೇಕಾಗುತ್ತೆ. ಅದು 1 ಮಾರ್ಕ್ಸಿಗೆ ಹೇಳ್ತಾರೆ ನಿಮ್ಗೆ ಅವರು. ಸೊ ಇದು ಈಜಿ ಇದೆ. ಆ್ಯಂಡ್ ಥರ್ಡ್ ಒನ್ ನೋಡ್ಬೋದು ನೀವು ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಏನಪ್ಪ ಹೆಲ್ಪಿಂಗ್ ವರ್ಬ್ ಯಾವ ರೀತಿ ಚೇಂಜ್ ಆಗುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಒಳಗೆ ಹೆಲ್ಪಿಂಗ್ ವರ್ಬ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ಇದನ್ನು ಕೂಡ 1 ಅಂಕ ಕೇಳ್ತಾಯಿದ್ದಾರೆ. ಸೊ ನಿಮಗೆಲ್ಲ ಇದು ಈಜಿ ಇದೆ, ಇದೇನು ಟಾಪಿಕಲ್ಲಿ ಡಿಫಿಕಲ್ಟಿ ಅನ್ನೋದು ಏನೂ ಇಲ್ಲ. ಸೊ ಯಾಕಂದರೆ ನೀವು ಅಲ್ಲಿ ಟೆನ್ಸ್ ಬೇಸ್ ಮೇಲೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒಂದು ಟೆನ್ಸ್ ಬೇಸು ಅಲ್ಲಿ 1 ಅಂಕ ಕೇಳ್ತಿದ್ದಾರೆ. ಸೊ ಟೆನ್ಸ್ ಬೇಸ್ ಯಾವ್ದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟೇ ರಿಲೇಟೆಡ್ ಇರುತ್ತೆ ಟೆನ್ಸನ್ನು ಕೂಡ. ಸೊ ಅಲ್ಲಿ ಕೂಡ ನಿಮಗೆ ಏನಪ್ಪ ಅಂದರೆ 1 ಮಾರ್ಕ್ಸಿಗೆ ಕೇಳ್ತಿದ್ದಾರೆ ಅವರು. ಸೊ ಇದಿಷ್ಟೆಲ್ಲ ಆದಮೇಲೆ ನಿಮ್ಗೆ ಏನಪ್ಪ ಅಂದರೆ ಫ್ರೇಮಿಂಗ್ ಕ್ವಶನ್ಸ್ ಅಂತ ಬರುತ್ತೆ. ಸೊ ಯಾಕಪ್ಪ ಅಂದರೆ ಫ್ರೇಮಿಂಗ್ ಕ್ವಶನ್ಸ್ ಅಂತ ಬರುತ್ತೆ. ಇದು 2 ಅಂಕಕ್ಕೆ ಬರ್ತಾರೆ ಅವರು. ಸೊ ಅಲ್ಲಿ ನಿಮಗೆ WH ಕೇಳ್ಬೋದು, 2 ಐಡೆಂಟಿಫಿಕೇಷನ್ 2 ಮಾರ್ಕ್ಸಿಗೆ ಬರುತ್ತೆ. ಯಾಕಪ್ಪ ಅಂದರೆ ಫ್ರೇಮಿಂಗ್ ಕ್ವಶನ್ 2 ಮಾರ್ಕ್ಸಿಗೆ, 2 ಐಡೆಂಟಿಫಿಕೇಷನ್ 2 ಮಾರ್ಕ್ಸಿಗೆ ಅಂತಂದರೆ ನಿಮಗೆ ಇಲ್ಲಿ 4 ಅಂಕ ಆಯಿತು. ಸೊ ಇವು ಈಸಿ ಇರ್ತವೆ. WH ಕ್ವಶನ್ ಮಾಡೋದು ಗೊತ್ತಿದೆ ನಿಮಗೆ, SR ಕ್ವಶನ್ಸು ಗೊತ್ತಿದೆ, ಹೌದಲ್ವಾ? ಐಡೆಂಟಿಫಿಕೇಷನ್ ಅಂತ ನಿಮಗೇನು ಗೊತ್ತಿದೆಯಲ್ಲ, ಸೆಂಟೆನ್ಸ್ಗಳು ತಪ್ಪಾದ ವಾಕ್ಯಗಳನ್ನು ಗುರುತಿಸಿ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಯಾವುದಪ್ಪ ಅಂದ್ರೆ ನಿಮಗೆ ಅಪ್ರಾಪ್ರೇಟ್ ಎಕ್ಸ್ಪ್ರೆಷನ್ ಇಡಿಯಮ್ಸ್ ಬರ್ತವೆ, ನುಡಿಗಟ್ಟುಗಳು ಬೇಸ್ 2 ಮಾರ್ಕ್ಸಿಗೆ. ಪ್ಯಾಸಿವ್ ವರ್ಬ್ ಅಂತ ಬರುತ್ತೆ 3 ಅಂಕಕ್ಕೆ. ಸೊ ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ ಅಥವಾ ಪ್ಯಾಸಿವ್ ವರ್ಬ್ ಅಂತ ಬರ್ತಾರೆ. ಸೊ ಆ್ಯಕ್ಟಿವೈಸ್ ಪ್ಯಾಸಿವ್ ಅಂತ ಬರುತ್ತೆ, ಅದು ನಿಮಗೆ 3 ಅಂಕಕ್ಕೆ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಅದು ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಅಂತ ಬರೀಬೇಕಾಗುತ್ತೆ ಪಿಲ್ಲಿಂದ ಬ್ಲ್ಯಾಂಕ್ಸ್ ಒಳಗೆ. ಸೊ ಅದು ನಿಮ್ಮ ಪ್ರಶ್ನೆ ನನಗೆ ಗೊತ್ತಿರ್ಬೋದು ನಿಮಗೆ, ನೀವು ಜಸ್ಟ್ ನಾನು ರಿಕಾಲ್ ಮಾಡ್ತಾಯಿದ್ದೀನಿ ಪ್ಯಾಸಿವೈಸ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು. ಸೊ ಇದಾದ್ಮೇಲೆ ರಿಪೋರ್ಟೆಡ್ ಸ್ಪೀಚ್ ಎಷ್ಟಪ್ಪ 5 ಅಂಕ ಕೇಳ್ತಿದ್ದಾರೆ. ಸೊ ಇದು ನಿಮ್ಗೆ ಸ್ವಲ್ಪ ಲಿಟಲ್ ಬಿಟ್ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಈಸಿ ಟಾಪಿಕ್ ಇದೆ ಅದು. ಇಲ್ಲಿ ಏನು ಮಾಡಬೇಕು ಅಂತಂದರೆ ಡೈರೆಕ್ಟ್ ಟು ಇಂಡೈರೆಕ್ಟ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಜೇಷನನ್ನು ನೀವೇನು ಮಾಡಬೇಕು ಅಂದರೆ ಡೈರೆಕ್ಟ್ ಇದನ್ನು ಇಂಡೈರೆಕ್ಟ್ ನಿಮ್ಮ ವಾಕ್ಯ ಒಳಗೆ ಬರೀಬೇಕಾಗುತ್ತೆ. ಅವರು ಆ ರೀತಿಯಾಗಿ ಹೇಳಿದರು ಅಂತೇಳಿ ಬರೀಬೇಕಾಗುತ್ತೆ ಇಷ್ಟೇ. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಒಂದು 10th ಒಂದು ಯಾವ್ದು ಬರ್ತಿದೆಪ್ಪ ಅಂದರೆ ಕಾಂಪ್ರಿಹೆನ್ಷನ್ ಪ್ರೋಸ್ ಆರ್ ಕಾಂಪ್ರಿಹೆನ್ಷನ್ ಪೊಯೆಟ್ರಿ ಅಂತ ಬರುತ್ತೆ. ಇಲ್ಲಿ 2ರಲ್ಲಿ ಒಂದು ಚಾಯ್ಸಿಂಗ್ ಬರುತ್ತೆ ನಿಮಗೆ. ಸೊ ಏನಪ್ಪ ಅಂದರೆ 2ರಲ್ಲಿ ಒಂದು ಚಾಯ್ಸಿಂಗ್ ಬರುತ್ತೆ. 9 ಅಂಕಗಳು ಇರ್ತವೆ 2 ಕೂಡ. ಸೊ ನೀವು ಪ್ರೋಸರ ಬರಿಬೋದು ಅಥವಾ ಪೊಯೆಟ್ರಿನ ಬರಿಬೋದು. ಸೊ ನೀವು ಆಲ್ಮೋಸ್ಟ್ ಆಲ್ ಏನಪ್ಪ ಅಂದರೆ ಕಾಂಪ್ರಿಹೆನ್ಷನ್ ಪ್ರೋಸನ್ನು ಚೂಸ್ ಮಾಡಿ. ಸೊ ಯಾಕಂದರೆ ಪೊಯೆಟ್ರಿ ಸ್ವಲ್ಪ ಅಲ್ಲಿ ನಿಮಗೆ ಏನಪ್ಪ ಅಂದರೆ ಅವು ಅಲಂಕಾರ ಬೇಸ ಬರ್ತವೆ, ಅದಲ್ವಾ? ಸೊ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ ಇಂಗ್ಲೀಷ್ ಒಳಗೆ, ಅಲಂಕಾರ ಬೇಸ್ ಅದಕ್ಕೆ ಅದು ಬೇಡ. ಸೊ ನೆಕ್ಸ್ಟ್ ಒಂದು ಪ್ರೊನೌನ್ಸ್ ಅಂತ ಬರುತ್ತೆ 5 ಮಾರ್ಕ್ಸ್. ಸೊ ಪ್ರೊನೌನ್ಸ್ ಅಂದರೆ ಇನ್ಸ್ಟೆಡ್ ಆಫ್ ದಿ ನೌನ್. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊನೌನ್ಗಳು ಅಥವಾ ಸರ್ವನಾಮಗಳು ಯಾವ ಥರ ಬೇಸ್ ಮೇಲೆ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಲಿಂಕರ್ಸು 4 ಮಾರ್ಕ್ಸಿಗೆ. ಸೊ ನೋಟ್ ಮೇಕಿಂಗ್ 2 ಅಂಕಕ್ಕಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಯಾವುದಪ್ಪ ಅಂತ ನಿಮಗೆ ಡೈಲಾಗ್ ರೈಟಿಂಗು 3 ಅಂಕಕ್ಕಿದೆ. ಸೊ ಇವೆಲ್ಲ ಸಿಂಪಲ್ ಇದ್ದಾವೆ. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಇವೆಲ್ಲ ನೆನಪ ಪ್ರೊನೌನ್ಸ್ ಆಗಲಿ 5 ಅಂಕಕ್ಕೆ, ಲಿಂಕರ್ಸ್ ಆಗಲಿ 4 ಮಾರ್ಕ್ಸಿಗೆ, ಇವೆಲ್ಲ ಈಸಿ ಇದ್ದಾವೆ. ಇದಾದ್ಮೇಲೆ ಜಾಬ್ ಅಪ್ಲಿಕೇಶನ್ 5 ಅಂಕಕ್ಕಿದೆ. ಸ್ಪೀಚ್ ರೈಟಿಂಗ್ ಏನಪ್ಪ ಅಂದರೆ 5 ಅಂಕಕ್ಕಿದೆ. ಅಂದರೆ ನೀವು ಇದನ್ನು ಪಾಸ್ ಮಾಡಿ ಬರ್ಕೋಬೇಕು ನೀವು. ಸೊ ಯಾಕಪ್ಪ ಅಂತಂದರೆ ಸೊ ಕಡಿಮೆ ವೀಡಿಯೋ ಒಳಗೆ ನಿಮಗೆ ಜಾಸ್ತಿ ಕಂಟೆಂಟ್ ಕೊಡಬೇಕಾಗಿದ್ದೀನಿ ಅದಕ್ಕಾಗಿ, ಯಾಕಂದರೆ ಟೈಮ್ ಶಾರ್ಟ್ ಇದೆ. ಸೊ ಈ ಶಾರ್ಟ್ ಒಳಗೆ ನಾವು ಏನಪ್ಪ ಅಂದರೆ ಎಲ್ಲ ಕವರ್ ಮಾಡಬೇಕಾಗಿದೆ. ಯಾಕಂದರೆ ಯಾವ್ಯಾವ ಚಾಪ್ಟರ್ ಒಳಗೆ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ. ಸೊ ಇಲ್ಲಿ ನೀವು ಯಾವುದಪ್ಪ ಅಂತಾರೆ ಈಗೇನು ನಮ್ಮ ಏರೋ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ನಿಮ್ಗೆ ಚಾಯ್ಸಿಂಗ್ ಇರ್ತವೆ. ನೀವು ಪ್ರೋಸರ ಬರೆಯೋದು, ಪೊಯೆಟ್ರಿ ಬರಿಬೋದು, ಪ್ರೊನೌನ್ಸರ ಬರಿಬೋದು, ಲಿಂಕರ್ಸರ ಬರಿಬೋದು, ಜಾಬ್ ಅಪ್ಲಿಕೇಶನರ ಬರಿಬೋದು ಅಥವಾ ಸ್ಪೀಚ್ ರೈಟಿಂಗರ ಬರಿಬೋದು. ಇಲ್ಲಿ ಚಾಯ್ಸಿಂಗ್ ಬರೀಬೇಕು, ಯಾಕಂದರೆ ಇಲ್ಲಿ ಕೂಡ 60 ಅಂಕ ಇದೆ. ಸೊ ಇಲ್ಲಿ ನೀವು 40 ಅಂಕಕ್ಕೆ ಬರೀಬೇಕಾಗುತ್ತೆ ಚಾಯ್ಸಿಂಗನ್ನು ಬಿಟ್ಟು, ತಿಳ್ತಲ್ವಾ? ಸೊ ಇಷ್ಟು ಮಾಡ್ಬೇಕಂದ್ರೆ ನಿಮಗೆ ಎಷ್ಟು ಅಂದರೆ ಓವರ್ ಆಲ್ 80 ಮಾರ್ಕ್ಸ್ ಕವರ್ ಆಗುತ್ತೆ. ಕವರ್ ಆಗಿರ್ತಕ್ಕಂಥ 80 ಮಾರ್ಕ್ಸಿಗೆ ನೀವು ಏನಪ್ಪ ಅಂದರೆ 75 ಅಬೋ ಮಾರ್ಕ್ಸನ್ನು ತೊಗೋಬೋದು. ಸೊ ಮಾಡಿರೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋ ಒಳಗೆ ಏನಪ್ಪ ಯಾವ ರೀತಿ ಪ್ರಶ್ನೆ ಬರ್ತಾವೆ ಅನ್ನೋದನ್ನ